ತಲೆ ಕೂದಲು ಉದುರೋದು ನಾರ್ಮಲ್. ತಲೆ ಕೂದಲು ಉದುರೋದೇ ಒಂದು ಕಾಯಿಲೆ ಅಲ್ಲ, ಅದು ಬೇರೆ ಕಾಯಿಲೆಗಳಲ್ಲಿ ಒಂದು ಸಿಂಪ್ಟಮ್ ಆಗಿರುತ್ತೆ. ತಲೆ ಕೂದಲು ಉದುರುತ್ತಾ ಇದೆ, ಏನಾದ್ರೂ ಸೊಲ್ಯೂಷನ್ ಹೇಳಿ. ತಲೆ ಕೂದಲು ಉದುರುತ್ತಾ ಇರೋಂಥವ್ರು ಕೆಲವೊಂದು ತಪ್ಪುಗಳನ್ನು ಕೂಡ ಮಾಡ್ತಾ ಇರ್ತಾರೆ. ತಲೆ ಸ್ನಾನ ಮಾಡೋದಕ್ಕೆ ಜಾಸ್ತಿ ಕೆಮಿಕಲ್ಸ್ ಇರುವಂತಹ ಶಾಂಪೂಸ್ಗಳನ್ನ ಯೂಸ್ ಮಾಡಬೇಡಿ. ಸ್ಟ್ರೆಸ್ ಇಂದಾಗಿ ಕೂದಲು ಉದುರುತ್ತಾ ಇರುತ್ತೆ. ಹೇರ್ ಫಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ಮನೆ ಮದ್ದುಗಳೇನಾದ್ರೂ ಇದೆಯಾ? ತಲೆ ಕೂದಲು ಉದುರುತ್ತಾ ಇದೆ, ಯಾವುದಾದ್ರೂ ಒಂದು ಆಯಿಲ್ ಹೇಳಿ ಮೇಡಮ್. ತಲೆ ಕೂದಲು ಉದುರುತ್ತಾ ಇದೆ, ಏನಾದರೂ ಸೊಲ್ಯೂಷನ್ ಹೇಳಿ. ಬಹಳಷ್ಟು ಎಂಕ್ವೈರೀಸ್ ಇದ್ರ ಬಗ್ಗೆ ಬರ್ತಾ ಇರತ್ತೆ. ಸೊ ಇಂದಿನ ಸಂಚಿಕೆಯಲ್ಲಿ ತಲೆ ಕೂದಲು ಉದುರೋದಕ್ಕೆ ಕಾರಣಗಳೇನು, ಹಾಗೆ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಅಮೃತ. ತಲೆ ಕೂದಲು ಉದುರುತ್ತಾ ಇದೆ ಅಂದರೆ ತಲೆ ಕೂದಲು ಉದುರೋದು ನಾರ್ಮಲ್. ಯಾವಾಗ ಕಡಿಮೆ ಉದುರುತ್ತಾ ಇದೆ ಅಂತೇಳಿ ಹೇಳಿದಾಗ, ಯಾವಾಗ ನಿಮಗೆ ತುಂಬಾ ಅತಿ ಹೆಚ್ಚಾಗಿ ತಲೆ ಕೂದಲು ಉದುರುತ್ತಾ ಇದೆ ಅಥವಾ ದಿನಕ್ಕೊಂದು 50ರಿಂದ 100 ಕೂದಲಷ್ಟು ಉದುರುತ್ತಾ ಇದೆ ಅಂತೇಳಿ ಹೇಳಿದಾಗ ಮಾತ್ರ ನೀವು ಅದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಅಷ್ಟೊಂದೇನು ತಲೆ ಕೂದಲು ಉದುರುತ್ತಾ ಇಲ್ಲ, ಬಟ್ ಸ್ವಲ್ಪ ಉದುರುತ್ತಾ ಇದೆ ಅಂದರೆ ಅದು ನಾರ್ಮಲ್ ಸೈಕಲ್. ಕೂದಲು ಬೆಳೆಯೋದು ಉದುರೋದು ನಾರ್ಮಲ್ ಸೈಕಲ್ ಇರುತ್ತೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ತುಂಬ ಜಾಸ್ತಿ ತಲೆ ಉದುರುತ್ತಾ ಇದೆ ಅಂತೇಳಿ ಹೇಳಿದ್ರೆ ಅದಕ್ಕೆ ಕಾರಣಗಳು ಹಲವಾರು ಇರುತ್ತೆ. ತಲೆ ಕೂದಲು ಉದುರೋದೇ ಒಂದು ಕಾಯಿಲೆ ಅಲ್ಲ, ಅದು ಬೇರೆ ಕಾಯಿಲೆಗಳಲ್ಲಿ ಒಂದು ಸಿಂಪ್ಟಮ್ ಆಗಿರುತ್ತೆ. ಮೊದಲನೇದಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತೇಳಿ ಹೇಳಿದಾಗ, ಹಾರ್ಮೋನ್ಸ್ ಅಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆ. ಯಾರಿಗೆ ಹೈಪೋಥೈರಾಯ್ಡಿಸಮ್ ಇರುತ್ತೆ ಅವರಲ್ಲಿ ಕೂದಲು ಉದುರುತ್ತಾ ಇರುತ್ತೆ. ಹಾಗೆ ಮಹಿಳೆಯರಲ್ಲಿ ಟೆಸ್ಟೋಸ್ಟಿರೋನ್ ಅಂತ ಹೇಳೋ ಹಾರ್ಮೋನ್ ತುಂಬ ಹೆಚ್ಚಾಗಿದೆ ಅಂದಾಗಲೂ ಕೂಡ ಕೂದಲು ಉದುರುತ್ತಾ ಇರುತ್ತೆ. ಇನ್ನು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದೆ ಅಂದರೆ, ಐರನ್ ಕಡಿಮೆ ಆಗಿದೆ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂದರೆ, ವೈಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಅಂದಾಗಲೂ ಕೂಡ ಕೂದಲು ಉದುರುತ್ತಾ ಇರುತ್ತೆ. ಇದೆರಡು ಮೇಜರ್ ಆಗಿ ಕಾಣಿಸ್ಕೊಳ್ಳುವಂಥ ಕಾರಣಗಳು. ಇದೆರಡೂ ಇಲ್ಲ ಅಂದರೆ ಸ್ಟ್ರೆಸ್ ಯಾರಲ್ಲಿ ತುಂಬ ಜಾಸ್ತಿ ಇರುತ್ತೆ, ನಿದ್ದೆ ಸೈಕಲ್ ಸರಿಯಾಗಿ ಆಗ್ತಾ ಇರಲ್ಲ ಅಂಥವರಲ್ಲಿ ಕೂಡ ಸ್ಟ್ರೆಸ್ಸಿಂದಾಗಿ ಕೂದಲು ಉದುರುತ್ತಾ ಇರುತ್ತೆ. ಇನ್ನು ಹೆಲ್ಮೆಟ್ಸ್ ಯೂಸ್ ಮಾಡೋವಂಥವ್ರು ಕರೆಕ್ಟ್ ಸೈಜ್ ಇರುವಂಥ ಹೆಲ್ಮೆಟನ್ನು ಯೂಸ್ ಮಾಡ್ತಾ ಇಲ್ಲ ಅಂತೇಳಿ ಹೇಳಿದ್ರೆ ಫ್ರಿಕ್ಷನ್ನಿಂದಾಗಿ ಕೂದಲು ಉದುರುತ್ತಿರ್ಬೋದು. ಇನ್ನು ಕೆಲವ್ರಿಗೆ ಅವರೇ ಸ್ಟ್ರೆಸ್ಸಿಂದಾಗಿ ಅಥವಾ ಕೋಪ ಬಂದಾಗ ಕೂದಲನ್ನು ಕಿತ್ಕೊಳ್ಳೋ ಅಂಥ ಒಂದು ಅಭ್ಯಾಸ ಇರುತ್ತೆ. ಸೊ ಅಂಥವರಲ್ಲೂ ಕೂಡ ಕೂದಲು ಉದುರೋದು ಜಾಸ್ತಿ ಇರುತ್ತೆ. ಸೊ ಇದಿಷ್ಟು ಕಾರಣಗಳು ಮೇಜರ್ ಆಗಿ ಕೂದಲು ಉದುರೋದಕ್ಕೆ ಇರುವಂಥದ್ದು. ಸೊ ಈಗ ಕೂದಲು ಉದುರುತ್ತಾ ಇದೆ ಅಂತೇಳಿ ಹೇಳಿದಾಗ ಫಸ್ಟ್ ಸ್ಟೆಪ್ ನೀವು ಏನು ಮಾಡಬೇಕು ಅಂತೇಳಿ ಹೇಳಿದ್ರೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸ್ಕೋಬೇಕು. ಸೊ ಯಾವುದೆಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು ಅಂದರೆ ಥೈರಾಯ್ಡ್ ಪ್ರೊಫೈಲ್ ಅಂತ ಬರುತ್ತೆ. ಥೈರಾಯ್ಡ್ ಪ್ರೊಫೈಲ್ ಹಾಗೆ CBC, ಅದರಲ್ಲಿ ನಿಮಗೆ ಹಿಮೋಗ್ಲೋಬಿನ್ ಸೇರಿ ಬರುತ್ತೆ. ಹಾಗೆ ಐರನ್ ಪ್ರೊಫೈಲ್ ಮತ್ತು ಟೆಸ್ಟೋಸ್ಟಿರೋನ್ ಲೆವೆಲ್ಸ್. ಮಹಿಳೆಯರಿದ್ದರೆ ಟೆಸ್ಟೋಸ್ಟಿರೋನ್ ಲೆವೆಲ್ಸ್, ಟೋಟಲ್ ಟೆಸ್ಟೋಸ್ಟಿರೋನ್ ಮತ್ತು ಫ್ರೀ ಟೆಸ್ಟೋಸ್ಟಿರೋನ್ ಅಂತ ಬರುತ್ತೆ. ಸೊ ಅದೆರಡನ್ನೂ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ವೈಟಮಿನ್ ಡಿ ಲೆವೆಲ್ಸ್ ಕೂಡ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಈ ಬ್ಲಡ್ ಟೆಸ್ಟಲ್ಲಿ ಯಾವುದು ಕೊರತೆ ಇದೆ ಅಥವಾ ಯಾವುದರಲ್ಲಿ ಇಶ್ಯೂ ಇದೆ ಅನ್ನೋದನ್ನು ಮೊದಲು ಕಂಡುಹಿಡ್ಕೊಂಡ್ಬಿಟ್ಟು ಅದ್ರ ಮೇಲೆ ವರ್ಕ್ ಮಾಡಿದ್ರೆ ತಲೆ ಕೂದಲು ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಬಿಟ್ಟು ಒಳಗಡೆ ಸಮಸ್ಯೆ ಏನಿದೆ ಅದನ್ನು ಸರಿ ಮಾಡ್ಕೊಂಡೇ ಹೇರ್ ಆಯಿಲ್ ಹಾಕ್ತೇನೆ, ಹೇರ್ ಪ್ಯಾಕ್ ಹಾಕ್ತೇನೆ ಅಂತೆಲ್ಲ ಹೇಳಿದ್ರೆ ನಿಮಗೆ 1 ದಿನ 2 ದಿನ ಕಡಿಮೆ ಆಗ್ಬೋದು, ಬಟ್ ಲಾಂಗ್ ಟರ್ಮ್ ಆಗಿ ನಿಮಗೆ ಸೊಲ್ಯೂಷನ್ ಸಿಗೋದಿಲ್ಲ. ಸೊ ಇನ್ನು ಹೇರ್ ಫಾಲನ್ನು ಕಡಿಮೆ ಮಾಡೋದಕ್ಕೆ ಮನೆ ಮದ್ದುಗಳೇನಾದರೂ ಇದೆಯಾ ಅಂತಂದರೆ ಡೆಫಿನೆಟ್ಲಿ ಕೆಲವೊಂದು ದಿನಗಳವರೆಗೆ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ಮೊದಲನೇದಾಗಿ ಹೇರ್ ಫಾಲ್ಗೆ ತುಂಬಾ ಒಂದು ಎಫೆಕ್ಟಿವ್ ಔಷಧಿ ಅಂತೇಳಿ ಹೇಳಿದ್ರೆ ಆಮ್ಲ, ಬೆಟ್ಟದ ನೆಲ್ಲಿಕಾಯಿ. ಸೊ ಬೆಟ್ಟದ ನೆಲ್ಲಿಕಾಯಿ ತಲೆ ಕೂದಲು ಉದುರೋರ್ಗೂ ಹೆಲ್ಪ್ ಮಾಡುತ್ತೆ. ಹಾಗೆ ಬಿಳಿ ಕೂದಲು ಜಾಸ್ತಿ ಆಗಿದೆ ಅಂದವರು ಕೂಡ ಯೂಸ್ ಮಾಡ್ಬೋದು. ಪ್ರತಿದಿನ 1 ಬೆಟ್ಟದ ನೆಲ್ಲಿಕಾಯಿ ನೀವು ಹಾಗೆ ಕಚ್ಚಿ ತಿನ್ಬೋದು, ಅಥವಾ ಅದರದ್ದು ಜ್ಯೂಸ್ ಮಾಡಿ ತೊಗೋತೀರಾ ಅಂದರೆ ಒಂದು 10ರಿಂದ 20 ml ಅಷ್ಟು ಜ್ಯೂಸನ್ನು ಕೂಡ ನೀವು ಸೇವನೆ ಮಾಡ್ಬೋದು. ಇನ್ನು ಎರಡನೇದಾಗಿ ಬಾದಾಮಿ. ಸೊ ಬಾದಾಮಿಯಲ್ಲಿ ವೈಟಮಿನ್ ಇ ಅಥವಾ ಬಯೋಟಿನ್ ಇರುತ್ತೆ. ಇದು ನಿಮಗೆ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪ್ರತಿದಿನ ಒಂದು 7ರಿಂದ 8 ಬಾದಾಮಿಯನ್ನು ನೀವು ರಾತ್ರಿ ಹೊತ್ತು ನೆನೆಸಿಟ್ಟುಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಸೇವನೆ ಮಾಡ್ಬೋದು. ಮೂರನೇದಾಗಿ ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಚಿಯಾ ಸೀಡ್ಸ್. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಯೂಸ್ ಮಾಡ್ಕೋಬೋದು. ಎರಡರಲ್ಲೂ omega-3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಸೊ ಯಾರಿಗೆ ತುಂಬ ಬಾಡಿ ಹೀಟ್ ಇದೆ ಅಥವಾ ಪಿತ್ತದ ಸಮಸ್ಯೆ ಇದೆ ಅಂಥವರು ಫ್ಲ್ಯಾಕ್ಸ್ ಸೀಡ್ಸನ್ನು ಅವಾಯ್ಡ್ ಮಾಡಿ. ಯಾರ್ದು ತುಂಬ ಕೋಲ್ಡ್ ಬಾಡಿ ಇದೆ, ಜಾಸ್ತಿ ಕೋಲ್ಡ್ ಆಗುತ್ತೆ, ವಾತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿದೆ, ಅವರು ಚಿಯಾ ಸೀಡ್ಸನ್ನು ಅವಾಯ್ಡ್ ಮಾಡಿ. ಸೊ ನಿಮ್ಮ ಕಂಡೀಷನ್ಗೆ ತಕ್ಕ ಹಾಗೆ ನೋಡಿಕೊಂಡು ನೀವು ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಚಿಯಾ ಸೀಡ್ಸನ್ನು ನೀವು ಪ್ರಿಫರ್ ಮಾಡ್ಬೋದು. ಸೊ ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಳೋದಾದರೆ ಅದನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡು ನೀವು ಅದನ್ನು ಪೌಡರನ್ನು ಡೈರೆಕ್ಟಾಗಿ ಸೇವನೆ ಮಾಡ್ಬೋದು, ಅಥವಾ ಅದನ್ನು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ ಕೂಡ ಸೇವನೆ ಮಾಡ್ಬೋದು. ಅಥವಾ ಅದರದ್ದು ಫ್ಲ್ಯಾಕ್ಸ್ ಸೀಡ್ಸ್ ಜೊತೆಗೆ ನಿಮಗೆ ಬೇರೆ ಡ್ರೈ ಫ್ರೂಟ್ಸ್, ನಟ್ಸ್ ಮತ್ತು ಸೀಡ್ಸ್ಗಳ ಒಂದು ಉಂಡೆಯನ್ನು ಮಾಡಿಕೊಂಡು ಕೂಡ ಸೇವನೆ ಮಾಡ್ಬೋದು. ಇನ್ನು ಚಿಯಾ ಸೀಡ್ಸ್ ತೊಗೊತೀರಾ ಅಂತೇಳಿ ಹೇಳಿದ್ರೆ
ಅರ್ಧ ಚಮಚೆ ಅಥವಾ 1 ಚಮಚೆಯಷ್ಟು ಚಿಯಾ ಸೀಡ್ಸನ್ನು ರಾತ್ರಿ ಹೊತ್ತು 1 ಗ್ಲಾಸ್ ನೀರಲ್ಲಿ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನು ಸೇವನೆ ಮಾಡ್ಬೋದು. ಇನ್ನು ನೆಕ್ಸ್ಟ್ ಹೆಲ್ಪ್ಫುಲ್ ರೆಮಿಡಿ ಏನು ಅಂದರೆ ಕರಿಬೇವು, ಕರಿ ಲೀವ್ಸ್ ಅಂದರೆ ಏನು ಹೇಳ್ತೀವಿ. ಇದು ಕೂಡ ನಿಮಗೆ ಹೇರ್ ಫಾಲ್ಗೂ ಹೆಲ್ಪ್ ಆಗುತ್ತೆ, ಹಾಗೆ ಬಿಳಿ ಕೂದಲಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಕರಿಬೇವನ್ನು ನೀವು ರೋಸ್ಟ್ ಮಾಡಿಬಿಟ್ಟು ಅದ್ರದ್ದು ಪೌಡ್ರ್ ಮಾಡಿ 1 ಚಮಚಷ್ಟು ಪೌಡ್ರನ್ನ ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಸೇವನೆ ಮಾಡ್ಬೋದು, ಅಥವಾ ಅದನ್ನು ಡೈರೆಕ್ಟಾಗಿಯೂ ತಿನ್ಬೋದು, ಅಥವಾ ಅದರದ್ದು ಜ್ಯೂಸ್ ಮಾಡಿ ಫ್ರೆಶ್ ಆಗಿ ಜ್ಯೂಸ್ ಮಾಡಿಕೊಂಡು ಒಂದು 10-20 ml ತೊಗೋತೀರಾ ಅಂದರೂ ಕೂಡ ನಡೆಯುತ್ತೆ. ಸೊ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೆ ಆ ಫಾರ್ಮ್ಯಾಟನ್ನು ನೀವು ಯೂಸ್ ಮಾಡ್ಕೋಬೋದು. ಮತ್ತೊಂದು ತುಂಬಾ ಎಫೆಕ್ಟಿವ್ ಇರುವಂತಹ ಔಷಧಿ ಅಂತೇಳಿ ಹೇಳಿದ್ರೆ ತ್ರಿಫಲ. ಇದರಲ್ಲಿ ಆಮ್ಲಕ್ಕಿ, ಹರಿತಕ್ಕಿ, ಬಿಬಿತಕ್ಕಿ ಅಂತ ಹೇಳಿ 3 ಔಷಧಿ ಇರುತ್ತೆ. ಸೊ ಇದರದ್ದು ಪೌಡರ್ ನಿಮಗೆ ಮಾರ್ಕೆಟ್ಸಲ್ಲಿ ಯಾವುದೇ ಆಯುರ್ವೇದ ಶಾಪ್ಸಲ್ಲಿ ಹೋದರೂ ಸಿಗುತ್ತೆ. ಇದನ್ನು ತಂದುಬಿಟ್ಟು ನೀವು ಮನೆಯಲ್ಲಿ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ನಿಮ್ಮ ಸ್ಕ್ಯಾಲ್ಪ್ಗೆ, ತಲೆಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡ್ಕೋಬೋದು. ಸೊ ಇದರಿಂದ ಹೇರ್ ಫಾಲಿಕಲ್ಸ್ ಕೂಡ ಸ್ಟ್ರೆಂತ್ ಆಗುತ್ತೆ, ಹಾಗೆ ಡ್ಯಾಂಡ್ರಫ್ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಸೊ ಈಗ ಕೆಲವರು ತಲೆ ಕೂದಲು ಉದುರುತ್ತಾ ಇರೋವಂಥವ್ರು ಕೆಲವೊಂದು ತಪ್ಪುಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಪ್ರತಿದಿನ ತಲೆಗೆ ನೀರು ಹಾಕೋದು ಅಥವಾ ತಲೆ ಸ್ನಾನ ಮಾಡೋದು ಕೂಡ ತಲೆ ಕೂದಲು ಉದುರೋದಕ್ಕೆ ಒಂದು ಕಾರಣ ಆಗಿರುತ್ತೆ. ಸೊ ಆ ಥರ ಏನಾದರೂ ಮಾಡ್ತಾ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ. ವಾರದಲ್ಲಿ 1-2 ಅಥವಾ 3 ಸಲ ಮಾತ್ರ ನೀವು ತಲೆ ಸ್ನಾನ ಮಾಡಬೇಕಾಗತ್ತೆ. ಇನ್ನು ಕೆಲವರು ತಲೆಗೆ ಎಣ್ಣೆ ಕೂಡ ಹಚ್ತಾ ಇರೋದಿಲ್ಲ. ಸೊ ಎಣ್ಣೆ ಹಚ್ಚೋದು ಮ್ಯಾಂಡೇಟರಿನಾ ಅಂತೇಳಿ ಹೇಳಿದರೆ, ತಲೆಗೆ ಎಣ್ಣೆ ಹಚ್ಚಿದ್ರೆ ನಿಮಗೆ ಬೆನಿಫಿಟ್ಸ್ ಇರುತ್ತೆ. ಯಾಕಂದರೆ ಅದು ನಿಮಗೆ ಹೇರ್ ಗ್ರೋತನ್ನು ಮೇಂಟೈನ್ ಮಾಡುತ್ತೆ, ಹಾಗೆ ಸ್ಕ್ಯಾಲ್ಪನ್ನು ಕ್ಲೀನಾಗಿ ಇಟ್ಕೊಳ್ಳೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಹಚ್ಚದೇ ಇರೋರು ಕೂಡ ಕೆಲವರು ನಾನು ಏನು ಎಣ್ಣೆ ಹಚ್ಚೋದಿಲ್ಲ ಆದರೂ ಕೂಡ ನನ್ನ ಕೂದಲು ಚೆನ್ನಾಗಿದೆ ಅಂತ ಹೇಳೋರು ಕೂಡ ಅವ್ರದ್ದು ಕೂಡ ಹೆಲ್ಪ್ ಅಂದರೆ ಅವ್ರದ್ದು ಸರಿ ಇರುತ್ತೆ. ಬಿಕಾಸ್ ಹೇರ್ ಗ್ರೋತ್ ಏನಿದೆ ಅದು ಆಲ್ವೇಸ್ ಇಂಟರ್ನಲ್ ನ್ಯೂಟ್ರಿಷನ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆಯುರ್ವೇದ ಅಡ್ವೈಸ್ ಮಾಡೋದು ಹೇರ್ ಆಯಿಲ್ ಅಥವಾ ತಲೆಗೆ ಎಣ್ಣೆಯನ್ನು ಹಚ್ಚಬೇಕು ಅಂತ ಹೇಳಿ. ಸೊ ಶಿರೋ ಅಭ್ಯಂಗ ಅಂತ ಹೇಳ್ತೀವಿ. ಸೊ ಎಣ್ಣೆ ಹಚ್ಚೋದಾದರೂ ಕೂಡ ನೀವು ವಾರಕ್ಕೆ 2 ಅಥವಾ 3 ಸಲ ಹಚ್ಚಬೇಕಾಗತ್ತೆ. ಹಚ್ಚಿ ನೀವು ರಾತ್ರಿಯೆಲ್ಲ ಬಿಟ್ಟು ಕೂಡ ತಲೆ ಸ್ನಾನ ಮಾಡ್ಬೋದು, ಅಥವಾ ಹಚ್ಚಿ 1 ಅಥವಾ 2 ಗಂಟೆ ಬಿಟ್ಟು ಕೂಡ ತಲೆ ಸ್ನಾನ ಮಾಡ್ಕೋಬೋದು. ತಲೆ ಸ್ನಾನ ಮಾಡೋದಕ್ಕೆ ಜಾಸ್ತಿ ಕೆಮಿಕಲ್ಸ್ ಇರುವಂತಹ ಶ್ಯಾಂಪೂಸ್ಗಳನ್ನು ಯೂಸ್ ಮಾಡಬೇಡಿ. ಆದಷ್ಟು ಮೈಲ್ಡಾಗಿ ಕೆಮಿಕಲ್ಸ್ ಇಲ್ಲೇ ಇರೋವಂಥದ್ದು ನ್ಯಾಚುರಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಇನ್ನು ಹೇರ್ ಫಾಲ್ ಇದ್ದು ಇದೆಲ್ಲ ರೆಮಿಡೀಸನ್ನು ಟ್ರೈ ಮಾಡಿ 1 ತಿಂಗಳು 2 ತಿಂಗಳಾದರೂ ಕೂಡ ಹೇರ್ ಫಾಲ್ ಕಡಿಮೆ ಆಗ್ತಾಯಿಲ್ಲ ಅಂದರೆ ಬಾಡಿಯಲ್ಲಿ ಇನ್ನೂ ಇಂಟರ್ನಲ್ ಇಂಬ್ಯಾಲೆನ್ಸಸ್ ಎಲ್ಲ ಇರುತ್ತೆ. ಡಾಕ್ಟ್ರ್ ಹತ್ರ ಎವ್ಯಾಲ್ಯೂಯೇಟ್ ಮಾಡಿಸ್ಕೊಂಡು ಸೂಕ್ತ ಚಿಕಿತ್ಸೆಯನ್ನು ತೊಗೊಳ್ಳೋದು ಹೆಲ್ಪ್ ಆಗುತ್ತೆ. ಸೊ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಹೇರ್ ಫಾಲ್ ಆಗ್ತಾಯಿದೆ ಅಂದರೆ ಇಂಟರ್ನಲ್ ಎವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.